ವಿದ್ಯಾರ್ಥಿಗಳೇ, ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿಯು ಈಗಾಗಲೇ 2 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು 2021ನೇ ಪರೀಕ್ಷೆಗೆ ಹೊರತಂದಿದೆ. ಅದರಲ್ಲಿ ಮೊದಲನೆಯ ಪ್ರಶ್ನೆ ಪತ್ರಿಕೆಯ ಮೊದಲನೇ ಭಾಗವನ್ನು ನಿಮಗೆ ಈ ವಿಡಿಯೋ ಭಾಗದಲ್ಲಿ ನಾನು ವಿವರಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಪರೀಕ್ಷೆ ದೃಷ್ಟಿಯಿಂದ ಅತ್ಯಂತ ಮುಖ್ಯವಾದದ್ದಿದು. ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಉತ್ತರಿಸುವ ಮುಂಚೆ ಸ್ವಲ್ಪ ಮಟ್ಟಿಗೆ OMR ಶೀಟನ್ನು ಭರ್ತಿ ಮಾಡೋದು ಹೇಗೆ ಅಂತ ಕೂಡ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. OMR ಶೀಟ್ ಹೀಗಿರುತ್ತೆ ನೋಡಿ. ಈ OMR ಶೀಟಲ್ಲಿ 2 ಭಾಗ ಇರುತ್ತೆ. ಮೊದಲನೇದಾಗಿ ನಿಮ್ಮ ವೈಯಕ್ತಿಕ ದಾಖಲೆಗಳು, ಎರಡನೆಯ ಭಾಗ ಅಂದರೆ ಕೆಳಭಾಗದಲ್ಲಿ ನಿಮ್ಮ ಪ್ರಶ್ನೆಗೆ ಉತ್ತರಿಸುವಂಥ ಶೇಡಿಂಗ್ ಭಾಗ ಇರುತ್ತೆ. ಇಲ್ಲಿ ಅದನ್ನು ಸ್ಪಷ್ಟವಾಗಿ ನೋಡೋದಿದ್ದರೆ ಮೊದಲನೇ ಭಾಗ ನಿಮ್ಮ ಎಲ್ಲ ವಿವರಗಳಿರ್ತವೆ. ರಿಜಿಸ್ಟರ್ ನಂಬರ್, ಫೋಟೋ, ಸ್ಕೂಲ್ ಹೆಸರು, ಡೈಸ್ ಕೋಡ್ಗಳೆಲ್ಲ ಇರ್ತವೆ. ಈ ಭಾಗ ಆಲ್ರೆಡಿ ನಿಮಗೆ ಟೈಪ್ ಆಗಿ ಪ್ರಿಂಟ್ ಆಗಿ ಬಂದಿರ್ತದೆ. ಇದರಲ್ಲಿ ನೀವು ಯಾವುದು ಬರೆಯುವಂಥದ್ದು ಇರೋದಿಲ್ಲ. ಎರಡನೇ ಭಾಗ ಇದು ಇಂಪಾರ್ಟೆಂಟ್. ನಿಮ್ಮ ಪ್ರತಿ ಪ್ರಶ್ನೆ ಅಂದರೆ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಟ್ಟು 40 ಪ್ರಶ್ನೆಗಳಿರ್ತವೆ. ಪ್ರತಿಯೊಂದು ಪ್ರಶ್ನೆಗೆ 1 ಅಂಕ ಇರ್ತದೆ. ಇಲ್ಲಿ ನೀವು ಪ್ರತಿಯೊಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅದಕ್ಕೆ ನೀವು ಶೇಡ್ ಮಾಡಬೇಕಾಗತ್ತೆ ನೋಡಿ. ಹೀಗೆ ಈ ಉದಾಹರಣೆಗೆ 1ನೇ ಪ್ರಶ್ನೆಯ ಉತ್ತರ A ಆಗಿದ್ದರೆ Aಗೆ ಶೇಡ್ ಮಾಡಬೇಕು. ಈಗ 2ನೇ ಪ್ರಶ್ನೆಯ ಉತ್ತರ C ಆಗಿದ್ದರೆ Cಗೆ ಈ ರೀತಿ ಶೇಡ್ ಮಾಡಬೇಕು. 3ನೇ ಪ್ರಶ್ನೆ ಒಂದು ವೇಳೆ B ಉತ್ತರ ಆಗಿದ್ದರೆ Bಗೆ ಈ ರೀತಿ ಶೇಡನ್ನು ನೀವು ಮಾಡ್ತಾ ಹೋಗಬೇಕು. ಆನಂತರ ಇಲ್ಲಿ ಒಂದು ವೇಳೆ ನೀವು ಒಂದು ಉದಾಹರಣೆಗೆ 5ನೇ ಪ್ರಶ್ನೆಯನ್ನು ತೆಗೆದುಕೊಳ್ತಾ ಇದ್ದೀನಿ. ಇಲ್ಲಿ 5ನೇ ಪ್ರಶ್ನೆಗೆ ನೀವು 2 ಉತ್ತರಕ್ಕೆ ಶೇಡ್ ಮಾಡಿದ್ದೀರಿ ಅಂತ ಭಾವಿಸ್ಕೊಳ್ಳಿ. ಒಂದು Aಗೂ ಮಾಡಿದ್ದೀರಿ, Cಗೂ ಮಾಡಿದ್ದೀರಿ. ಹೀಗಾದಲ್ಲಿ ಅದು ನಿಮ್ಮ ಗಣನೆಗೆ ತೆಗೆದುಕೊಳ್ಳೋದಿಲ್ಲ. ಅಲ್ಲಿಗೆ ತಪ್ಪು ಉತ್ತರ ಬರುತ್ತೆ, ಅಲ್ಲಿ ಅಂಕ ಸಿಗೋದಿಲ್ಲ. ಇದು ತಪ್ಪು. ಈ ರೀತಿ ನೀವು ಬರೆಯೋ ಹಾಗಿಲ್ಲ. ಅದೇ ರೀತಿ ಒಂದು ವೇಳೆ ನೀವು ಖಾಲಿ ಬಿಟ್ಟಿದ್ದೀರಿ, ಇಲ್ಲಿ 4ನೆಯ ಪ್ರಶ್ನೆಗೆ ಯಾವುದೇ ಶೇಡಿಂಗ್ ಮಾಡಿಲ್ಲ, ಇದಕ್ಕೂ ಕೂಡ ನಿಮಗೆ ಮಾರ್ಕ್ ಸಿಗೋದಿಲ್ಲ. ಹಾಗೂ ಇನ್ನೊಂದು ರೀತಿ ಅಂದರೆ ಈ ರೀತಿ ಶೇಡ್ ಮಾಡಿದರೆ, ಅಂದರೆ ಹೊರಭಾಗದಲ್ಲಿ ತುಂಬ ದೊಡ್ಡದಾಗಿ ನೀವು ಶೇಡ್ ಮಾಡಿದರೆ, ಚಿತ್ತು ಮಾಡಿದರೆ, ಕಾಟ್ ಹೊಡೆದ್ರೆ, ಅಥವಾ ಒಮ್ಮೆ ಶೇಡ್ ಮಾಡಿದ್ದನ್ನು ರಬ್ಬು ಮಾಡಲಿಕ್ಕೆ ನೀವೇನಾದರೂ ಪ್ರಯತ್ನ ಪಟ್ಟರೆ ಅದಕ್ಕೂ ಕೂಡ ಕಂಪ್ಯೂಟರ್ ನಿಮ್ಮ ಅಂಕ ತೆಗೆದುಕೊಳ್ಳೋದಿಲ್ಲ, ಕಂಪ್ಯೂಟರ್ ಅದನ್ನು ಸ್ವೀಕರಿಸೋದಿಲ್ಲ. ಆದ್ದರಿಂದ ಬಹಳ ಎಚ್ಚರಿಕೆಯಿಂದ ಇದನ್ನು ಅಭ್ಯಾಸ ಮಾಡಿ ಶೇಡ್ ಮಾಡೋದನ್ನು ನೀವು ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. ಅದೇ ರೀತಿ ಕೊನೆಯಲ್ಲಿ ಇಲ್ಲಿ ರೂಮ್ ಇನ್ವಿಜಿಲೇಟರ್ ಸಿಗ್ನೇಚರ್ ಅಂತಿದೆ, ಅದು ನಿಮ್ಮ ಟೀಚರ್ ಹಾಕ್ತಾರೆ. ಸ್ಟೂಡೆಂಟ್ ಸಿಗ್ನೇಚರ್ ಅಂತ ಇದೆ, ಅಲ್ಲಿ ನೀವು ನಿಮ್ಮ ಸಿಗ್ನೇಚರನ್ನು ಹಾಕಬೇಕಾಗತ್ತೆ ನೋಡಿ. ಇದು ತಪ್ಪು ಅಂತ ಹೇಳಿದ್ದೀನಿ. ನಿಮ್ಮ ಸಿಗ್ನೇಚರನ್ನು ಹಾಕಿ ನೀವು ನಿಮ್ಮ ಶಿಕ್ಷಕರಿಗೆ ಅದನ್ನು ಕೊಡಬೇಕು. ಈ ರೀತಿ 3 ಗಂಟೆಗಳ ಪರೀಕ್ಷೆ ಇರುತ್ತೆ. 3 ಸಬ್ಜೆಕ್ಟ್ ಇರುತ್ತೆ. ಅದರಲ್ಲಿ ಗಣಿತ, ವಿಜ್ಞಾನ ಹಾಗೂ ಸಮಾಜ ಒಟ್ಟಾಗಿರುತ್ತೆ. ಮತ್ತು ಭಾಷಾ ವಿಷಯಗಳು ಮರುದಿವಸ ಇನ್ನೂ 3 ಸಬ್ಜೆಕ್ಟ್ಗಳಿರುತ್ತೆ. ಆದ ಕಾರಣ ಇಲ್ಲಿ ಇಂಪಾರ್ಟೆಂಟ್, ಪರೀಕ್ಷೆ ಸುಲಭ ಇರುತ್ತೆ, ಅದು ಸಮಯವನ್ನು ಹೊಂದಾಣಿಕೆ ಮಾಡೋದು ವೆರಿ ಇಂಪಾರ್ಟೆಂಟ್. ಅತಿ ಸುಲಭದ ಪ್ರಶ್ನೆಗಳಿಗೆ ಬಹುಬೇಗನೆ ಉತ್ತರವನ್ನು ಬರೀತಾ ಹೋಗಿ, ಕಷ್ಟದ ಪ್ರಶ್ನೆಗಳಿಗೆ ಸ್ವಲ್ಪ ಕೊನೆಯಲ್ಲಿ ಬರೀರಿ. ಮತ್ತು ಜಾಸ್ತಿ ಸಮಯವನ್ನು ತೆಗೆದುಕೊಳ್ಳಿ. ಮ್ಯಾಕ್ಸಿಮಮ್ ಅಂದರೆ 1.5 ನಿಮಿಷದಿಂದ 2 ನಿಮಿಷ ಒಂದು ಪ್ರಶ್ನೆಗೆ ನೀವು ತೆಗೆದುಕೊಳ್ಬೋದು. ಈ ರೀತಿ ನೀವು ಬರೀಬೇಕು. ಹಾಗೂ ಇಲ್ಲಿ ನಾನು ಈ ಭಾಗದಲ್ಲಿ ನಮ್ಮ ಗಣಿತ ಪ್ರಶ್ನೆ ಪತ್ರಿಕೆಯ ಮೊದಲ 10 ಪ್ರಶ್ನೆಗಳು ಹೇಗಿರ್ತವೆ ಮತ್ತು ಅದನ್ನು ಹೇಗೆ ಬಿಡಿಸ್ಬೋದು ಅಂತ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಮುಂದಿಟ್ಟುಕೊಂಡು, 1ನೆಯ ಪತ್ರಿಕೆಯನ್ನು ಮುಂದಿಟ್ಟುಕೊಂಡು ನಿಮಗೆ ಹೇಳ್ತಾ ಹೋಗ್ತೀನಿ. ಇಲ್ಲಿ ಮ್ಯಾಥಮೆಟಿಕ್ಸ್ 1 to 40 ಕ್ವಶನ್ಸ್, 1ರಿಂದ 40 ಕ್ವಶನ್ಸ್ಗಳಿರುತ್ತವೆ. ಇದನ್ನು ನೋಡಿ. ಕ್ವಶನ್ ನಂಬರ್ 1 ಹೇಗಿರುತ್ತೆ ನೋಡಿ. ಪ್ರಶ್ನೆ ಸಂಖ್ಯೆ 1 ಹೀಗಿರುತ್ತೆ: 3x ಕೂಡಿಸು 2ky = 2 ಮತ್ತು 2x ಕೂಡಿಸು 5y + 1 = 0 ಜೋಡಿ ಸಮೀಕರಣಗಳು ಪರಸ್ಪರ ಸಮಾಂತರವಾಗಿದ್ದರೆ ಕೆಯ ಬೆಲೆ ಎಷ್ಟು ಅಂತ. ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದಾರೆ. ಈ ಆಪ್ಷನನ್ನು ನೇರವಾಗಿ ನಿಮಗೆ ಸಾಧ್ಯವಾದರೆ ಮೌಖಿಕವಾಗಿ ಅದನ್ನು ಲೆಕ್ಕಾಚಾರ ಮಾಡಿ ಈ ಉತ್ತರವನ್ನು ನೀವು ಹುಡುಕ್ಬೋದು ಅಂತ ಅದನ್ನು ನೇರವಾಗಿ ಹಾಕ್ಬೋದು. ಆದರೆ ಯಾವುದೇ ರೀತಿಯಲ್ಲಿ ಅಂದಾಜಿಗೆ ಉತ್ತರವನ್ನು ಹಾಕಬೇಡಿ. ಇದನ್ನು ಇಂಗ್ಲೀಷಲ್ಲಿ ಈ ರೀತಿ ಕೇಳಿದ್ದಾರೆ: ಇಫ್ ಎ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ 3x + 2ky = 2 ಆ್ಯಂಡ್ 2x + 5y + 1 = 0 ಆರ್ ಪ್ಯಾರಲಲ್ to each other, then the value of k. ಇದನ್ನು ನಾವು ಹೇಗೆ ಮಾಡೋದು ನೋಡಿ. 3x + 2ky = 2 ಆ್ಯಂಡ್ 2x + 5y + 1 = 0. ಈ ಜೋಡಿ ಪ್ಯಾರಾಪ್ಲೀನಿಯರ್ ಈಕ್ವೇಷನ್ ಏನಿದೆ ಇದನ್ನು
ಪ್ಯಾರಲಲ್ ಇದೆ ಅಂತ ಕೊಟ್ಟಿದ್ದಾರೆ, ಸಮಾಂತರವಾಗಿದೆ ಅಂತ ಕೊಟ್ಟಿದ್ದಾರೆ. ಯಾವಾಗ ಅದು ಸಮಾಂತರವಾಗಿರುತ್ತೋ ನಮಗೊಂದು ಕಂಡೀಷನ್ಗಳು ಗೊತ್ತಿರಬೇಕು, ಲೀನಿಯರ್ ಈಕ್ವೇಷನ್ಸ್ ಇತ್ತು. ಆ ಕಂಡೀಷನ್ಸ್ಗಳನ್ನ ನಾನು ಇಲ್ಲಿ ಇನ್ನೊಮ್ಮೆ ನಿಮಗೆ ನೆನಪು ಮಾಡ್ತಾ ಇದ್ದೇನೆ. ರೇಖೆಗಳು ಛೇದಿಸ್ತವೆ ಅಂದರೆ ಇಂಟರ್ಸೆಕ್ಟಿಂಗ್ ಆದರೆ ಎರಡು ಲೈನ್ಗಳು, ಇಲ್ಲಿ ನೀವು ಚಿತ್ರದಲ್ಲಿ ನೋಡ್ತಾ ಇರ್ಬೋದು ಗ್ರಾಫ್ ಮೇಲೆ, ಆಗ ಈಕ್ವೇಷನ್ ಹೀಗೆ ಬರುತ್ತೆ: A1/A2 ನಾಟ್ ಈಕ್ವಲ್ ಟು B1/B2. A1 A2 B1 B2 ಏನು ಅಂತ ನಿಮ್ಗೆ ಗೊತ್ತಿದೆ. A1 ಈಸ್ ದ ಕೊಎಫಿಷಿಯಂಟ್ ಆಫ್ ಎಕ್ಸ್ ಅಂದರೆ ಸಹಗುಣಕ ಎಕ್ಸ್ ಇದ್ದು ಮೊದಲ ಈಕ್ವೇಷನ್ ಇತ್ತು. A2 ಎಕ್ಸ್ನ ಸಹಗುಣಕನೇ ಕೊಎಫಿಷಿಯಂಟ್ ಆಫ್ ಎಕ್ಸ್ ಇನ್ ಸೆಕೆಂಡ್ ಈಕ್ವೇಷನ್, ಎರಡನೇ ಸಮೀಕರಣದಲ್ಲಿ. B1 is the coefficient of y in first equation, B2 in second equation. ಅಂದರೆ ಮೊದಲ ಸಮೀಕರಣ ಮತ್ತು ಎರಡನೇ ಸಮೀಕರಣದಲ್ಲಿ. ಅದೇ ರೀತಿ C1 ಮತ್ತು C2 ಇದೆ, ದಟ್ ಈಸ್ ದ ಕಾನ್ಸ್ಟೆಂಟ್, ಸ್ಥಿರ ಸಂಖ್ಯೆ ಫಸ್ಟ್ ಈಕ್ವೇಷನ್ ಆ್ಯಂಡ್ ಸೆಕೆಂಡ್ ಈಕ್ವೇಷನಲ್ಲಿ ಆಗಿರುತ್ತೆ. ಸೊ ಇಲ್ಲಿಗ ನಾವು A1/A2 ನಾಟ್ ಈಕ್ವಲ್ ಟು B1/B2 ಇಫ್ ಇಟ್ ಈಸ್ ಅಕ್ಕಸ್ ಅಂದರೆ ಹೀಗೆ ರೀತಿ ಬಂದುಬಿಟ್ರೆ ರೇಖೆಗಳು ಒಂದಕ್ಕೊಂದು ಇಂಟರ್ಸೆಕ್ಟಿಂಗ್ ಆಗುತ್ತೆ, ಛೇದಿಸ್ತದೆ. ಆಗ ನಾವು ಮುಂದೆ C1/C2 ನೋಡುವ ಅವಶ್ಯಕತೆ ಇಲ್ಲ. ಒಂದು ವೇಳೆ ಸಪೋಸ್ A1/A2 ಈಸ್ ಈಕ್ವಲ್ ಟು B1/B2 ಬಂದರೆ ನಾವು ನೆಕ್ಸ್ಟ್ C1/C2 ಈಕ್ವಲ ನಾಟ್ ಈಕ್ವಲ ನೋಡಬೇಕಾಗತ್ತೆ. ಆನಂತರ ಎರಡನೇ ಕಂಡೀಷನ್ ಹೀಗಿರುತ್ತೆ: ರೇಖೆಗಳು ಸಮಾಂತರ ಅಂದರೆ ಪ್ಯಾರಲಲ್, ದ ಲೈನ್ಸ್ ಆರ್ ಪ್ಯಾರಲಲ್, ದೆನ್ A1/A2 ಈಸ್ ಈಕ್ವಲ್ ಟು B1/B2 ಆಗಿರುತ್ತೆ. ಇದಕ್ಕೆ ಈಕ್ವಲ್ ಅಂತ ಬಂದ ಕೂಡಲೇ ನಾವು C1/C2 ನೋಡಬೇಕು. ಇಟ್ ಈಸ್ ನಾಟ್ ಈಕ್ವಲ್. ಇಟ್ ಈಸ್ ನಾಟ್ ಈಕ್ವಲ್ ಆದರೆ ದ ಲೈನ್ಸ್ ಆರ್ ಪ್ಯಾರಲಲ್ ಆಗಿರುತ್ತೆ. ಸೊ ಥರ್ಡ್ ಕಂಡೀಷನ್ ಹೀಗಿರುತ್ತೆ: ರೇಖೆಗಳು ಐಕ್ಯವಾಗುತ್ತದೆ ಅಂದರೆ ದೇ ಆರ್ coinciding lines. that means A1/A2 is equal to B1/B2 equal to C1/C2. ಅಂದರೆ A1/A2 is equal to B1/B2 ಆಗಿದ್ದರೆ ನೆಕ್ಸ್ಟ್ C1/C2 ಈಕ್ವಲ ನಾಟ್ ಈಕ್ವಲ ನೋಡಬೇಕು. ನಾಟ್ ಈಕ್ವಲ್ ಆದರೆ ಪ್ಯಾರಲಲ್, ಈಕ್ವಲ್ ಆದರೆ ದೇ ಆರ್ coincide each other, ಅಂದರೆ ಒಂದರ ಮೇಲೆ ಒಂದು ಐಕ್ಯವಾಗುತ್ತೆ ನೋಡಿ ಈ ರೀತಿ. ಆದ ಕಾರಣ ಇಲ್ಲಿ ಹೇಗಾಗಿದೆ, ಈ ಎರಡು ಲೈನ್ ಹೇಗಿದೆ ಅಂತ ನೋಡೋಣ. ಇಲ್ಲಿ ನಾವೀಗ A1/A2 ಈಸ್ ಈಕ್ವಲ್ ಟು B1/B2 ನಾಟ್ ಈಕ್ವಲ್ ಬೈ C2 ಆಗಬೇಕು. ಏಕೆಂದರೆ ದ ಲೈನ್ಸ್ ಆರ್ ಪ್ಯಾರಲ್ ಅಂತ ಅವರೇ ಕೊಟ್ಟಿರೋದ್ರಿಂದ ಕಂಡೀಷನ್ ಅದು ಅಪ್ಲೈ ಆಗುತ್ತೆ. ಇಲ್ಲಿ ಕಂಡೀಷನ್ ಅಪ್ಲೈ ಆದರೆ A1 ಎಷ್ಟು, A2 ಎಷ್ಟು, B1 ಎಷ್ಟು, B2 ಎಷ್ಟು ನಾವು ಬರ್ಕೋಬೇಕು. A1 ಇಸ್ ದ ಕೊಎಫಿಷಿಯಂಟ್ ಆಫ್ ಎಕ್ಸ್ ಅಂದರೆ ಸಹಗುಣಕ ಎಕ್ಸ್ ಇದ್ದು 3. A2 ಸೆಕೆಂಡ್ ಈಕ್ವೇಷನ್ ಎಕ್ಸ್ನ ಕೊಎಫಿಷಿಯಂಟ್, B1 ಈಸ್ ದ ಕೊಎಫಿಷಿಯಂಟ್ ಆಫ್ ವೈ ಆ್ಯಂಡ್ B2 ಇಸ್ ದ ಕೊಎಫಿಷಿಯಂಟ್ ಆಫ್ ವೈ ಇನ್ ಸೆಕೆಂಡ್ ಈಕ್ವೇಷನ್. ಸೊ ಅಪ್ಲೈ ಮಾಡೋಣ. A1/A2 ಈಸ್ ಈಕ್ವಲ್ ಟು B1/B2. ದಟ್ ಇಂಪ್ಲೈಸ್ ಅಂದರೆ ಅದನ್ನು ನಾವು ಬೆಲೆ ಹಾಕಿದಾಗ A1 ಈಸ್ ಈಕ್ವಲ್ ಟು 3, A2 ಈಸ್ ಈಕ್ವಲ್ ಟು 2 ಆ್ಯಂಡ್ B1 ಈಸ್ ಈಕ್ವಲ್ ಟು 2K, B2 ಈಸ್ ಈಕ್ವಲ್ ಟು 5. ಇಲ್ಲಿ ನಾವು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕು, ಓರೆ ಗುಣಾಕಾರ ಅಂತ ಕರಿತೀವಿ. 3 into 5 is equal to 2K into 2, then it becomes 3 into 5 15 ಅಂದರೆ 15 ಆಯಿತು, is equal to 2 into 2 4K ಆಯಿತು. ಸೊ ವಾಟ್ ಇಸ್ K ಅಥವಾ K ಅಂದರೆ ಎಷ್ಟು, 15/4 ಆಗುತ್ತೆ. ಸೊ ಅವರ್ ರೈಟ್ ಆನ್ಸರ್ ಈಸ್ ಅಥವಾ ನಮ್ಮ ಸರಿಯಾದ ಉತ್ತರ A 15/4 ಆಗಿರುತ್ತದೆ. ಇದು ಒಂದನೇ ಪ್ರಶ್ನೆಯನ್ನು ಈ ರೀತಿ ಉತ್ತರಿಸಬಹುದು. ಎರಡನೇ ಪ್ರಶ್ನೆ ತೆಗೆದುಕೊಳ್ಳೋಣ. ಕ್ವಶನ್ ನಂಬರ್ 2. ಅದು 2x - 5y + 4 = 0 ಮತ್ತು 2x + y - 8 = 0. ಈ ಜೋಡಿ ಸಮೀಕರಣಗಳು ನಿಖರವಾಗಿ ಎರಡು ಪರಿಹಾರವನ್ನು ಹೊಂದಿರುತ್ತದೆ, ಅಪರಿಮಿತ ಸಂಖ್ಯೆಯ ಪರಿಹಾರಗಳನ್ನು ಹೊಂದಿರುತ್ತದೆ, ಒಂದು ಪರಿಹಾರವನ್ನು ಹೊಂದಿರುತ್ತದೆ, ಪರಿಹಾರವಿರುವುದಿಲ್ಲ. ಇಲ್ಲೂ ಕೂಡ ನಮಗೆ ಆ ಕಂಡೀಷನ್ಸ್ಗಳು ನೆನಪಿರಬೇಕು. The pair of equations 2x - 5y + 4 is equal to 0 and 2x + y - 8 is equal to 0 as exactly two solutions ಅಂತ ಕೇಳ್ತಾರೆ. ಇನ್ಫೈನಿಟಿ ಮೆನಿ ಸೊಲ್ಯೂಷನ್ಸ್ ಅಂತ ಕೇಳ್ತಾರೆ. ಎ ಯುನಿಕ್ ಸೊಲ್ಯೂಷನ್, ನೋ ಸೊಲ್ಯೂಷನ್ ಅಂತ ಹೇಳ್ತಾರೆ. ಇಲ್ಲಿ ನಾವು ಗಮನಿಸಬೇಕಾದ ಒಂದು ಅಂಶ, ನಾವು ಉತ್ತರ ಮಾಡೋ ಮುಂಚೆನೇ ಇಲ್ಲಿ ನೋಡಿ, ಎಕ್ಸಾಕ್ಟ್ಲಿ ಟೂ ಸೊಲ್ಯೂಷನ್ಸ್ ಅನ್ನೋದು ನಮ್ಮ ಆ ಪಾಠದಲ್ಲಿ ಎಲ್ಲೂ ಬಂದಿಲ್ಲ. ಎಕ್ಸಾಕ್ಟ್ 1 ಬಂದಿದೆ, 2 3 4 ಹೀಗೆ ಸಂಖ್ಯೆಯನ್ನು ಅವ್ರು ಕೊಟ್ಟಿಲ್ಲ. ಒಂದ ಯುನಿಕ್ ಸೊಲ್ಯೂಷನ್ಸ್ ಬಂದಿದೆ ಅಥವಾ ಇನ್ಫೈನಿಟಿ ಮೆನಿ ಸೊಲ್ಯೂಷನ್ಸ್ದಲ್ಲೂ ಬಂದಿದೆ, ನೋ ಸೊಲ್ಯೂಷನ್ಸ್ ಅಂತ ಬಂದಿದೆ. ಸೊ ನಾವೇನು ಮಾಡ್ಬೋದಾಗಾದರೆ ನಿಖರವಾಗಿ ಎರಡು ಪರಿಹಾರವನ್ನು ಏನು ಹೊಂದಿರುತ್ತೆ ಅದು ಯಾವುದೇ ಪಾಠದಲ್ಲಿ ಬಂದಿಲ್ಲ. ಉಳಿದ 3 ಕೂಡ ಬಂದದ್ದು ನೆನಪಿದೆ ನಮಗೆ. ಆದ ಕಾರಣ ಎಯನ್ನು ಮೊದಲೇ ನಾವು ಬಿಟ್ಟು ಬಿಡ್ಬೋದು. ಈ 3ರಲ್ಲಿ ಯಾವುದನ್ನು ನೋಡಬೇಕಿದ್ರೆ ನಾನೀಗ ಮೊದಲನೇ ಲೆಕ್ಕದಲ್ಲಿ ತೋರಿಸಿದಂತಹ 3 ಕಂಡೀಷನ್ಗಳಲ್ಲಿ ಯಾವುದಾದ್ರು ಒಂದು ಕಂಡೀಷನ್ ಇದರಲ್ಲಿ ಅಪ್ಲೈ ಆಗಬೇಕು. ಅದು ಯಾವ ಕಂಡೀಷನ್ ಅಂತ ನಾವು ಇಲ್ಲಿ ನೋಡಬೇಕು. ಆ ಕಂಡೀಷನ್ ಅಪ್ಲೈ ಆದಮೇಲೆ ಅದನ್ನು ನಾವು ಹೇಳ್ಬೋದು.
ಸೊ ಇಲ್ಲಿ ಏನಂದರೆ ಒಂದು ಯುನಿಕ್ ಸೊಲ್ಯೂಷನ್ ಇರಬೇಕು ಅಂತಂದರೆ A1/A2 ನಾಟ್ ಈಕ್ವಲ್ ಟು B1/B2 ಆಗಿರಬೇಕು. ಸೊ ಇಲ್ಲಿ ಪರಿಹಾರ ಇಲ್ಲದೇ ಇದ್ದರೆ ನೋ ಸೊಲ್ಯೂಷನ್ ಆಗಬೇಕಿದ್ರೆ A1/A2 ಈಸ್ ಈಕ್ವಲ್ ಟು B1/B2 ನಾಟ್ ಈಕ್ವಲ್ ಟು C1/C2 ಆಗಿರಬೇಕು. ಸೊ ಒಂದು ವೇಳೆ ಅಪರಿಮಿತ ಪರಿಹಾರ ಇನ್ಫೈನಿಟಿ ಮೆನಿ ಸೊಲ್ಯೂಷನ್ ಆಗಿದ್ದರೆ A1/A2 ಈಸ್ ಈಕ್ವಲ್ ಟು B1/B2 ಈಕ್ವಲ್ ಟು C1/C2 ಆಗಿರಬೇಕು. ಇಲ್ಲಿ ಯಾವ ಕಂಡೀಷನ್ ಅಪ್ಲೈ ಆಗುತ್ತೆ ನೋಡೋಣ. ಮೂರೇ ಕಂಡೀಷನ್ ಸಾಕು, ಏಕೆಂದರೆ ಮೊದಲನೇ ಏನು ಆಪ್ಷನ್ ಇದೆ ಅದು ಮೊದಲೇ ನಾವು ಬಿಟ್ಟು ಬಿಡ್ಬೋದು. ಸೊ ಇಲ್ಲಿ ನಾವು A1 ಈಸ್ ಈಕ್ವಲ್ ಟು 2 ಕೊಟ್ಟಿದ್ದಾರೆ. A1 ಅಂದರೆ ಎಕ್ಸ್ನ ಕೊಎಫಿಷಿಯೆಂಟ್ ಸಹಗುಣಕ ಎಕ್ಸ್ನೊಟ್ಟಿಗಿರುವಂಥದ್ದು 2. A2 ಈಸ್ ಈಕ್ವಲ್ ಟು 2, ಎರಡನೇ ಈಕ್ವೇಷನ್ ಕೂಡ 2ನೇ ಆಗಿದೆ. B1 ಈಸ್ ಈಕ್ವಲ್ ಟು -5, y ಈಸ್ ಈಕ್ವಲ್ ಟು -5. ಇಲ್ಲಿ ನೋಡಿ y ಕೊಎಫಿಷಿಯೆಂಟ್ -5 ಆಗಿದೆ. B2 ಸೆಕೆಂಡ್ ಈಕ್ವೇಷನಲ್ಲಿ ಅದು 1 ಆಗಿದೆ, ಏನಿಲ್ಲ ಅಂದರೆ 1 ಅಂತ ಅರ್ಥ. ಸೊ ನಾವು ಇದನ್ನು A1/A2 ನೋಡೋಣ ಏನಾಗಿದೆ ಅಂತ. ಇದು 2/2 ಆಗಿದೆ, ದಟ್ ಈಸ್ ಈಕ್ವಲ್ ಟು 1. ಇನ್ನು B1/B2 ನೋಡೋಣ. -5 ಡಿವೈಡೆಡ್ ಬೈ 1 ಆಯಿತು. -5 ಡಿವೈಡೆಡ್ ಬೈ 1 ಈಸ್ ಈಕ್ವಲ್ ಟು -5. ಇಲ್ಲಿ ನಾವು ಕರೆಕ್ಟ್ ನೋಡಿ, A1/A2 1 ಆಗಿದೆ, B1/B2 -5 ಆಗಿದೆ. ಇದು ಯಾವತ್ತೂ ಸರಿಯಾಗಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ದೆನ್ ನಾವೇನು ಈಕ್ವೇಷನ್ ಹೇಳ್ಬೋದು, A1/A2 ನಾಟ್ ಈಕ್ವಲ್ ಟು B1/B2 ಅಂತ ಹೇಳ್ಬೋದು. ಇದು ಯಾವ ಕಂಡೀಷನ್? ಮೊದಲನೇ ಕಂಡೀಷನ್ ಆಗುತ್ತೆ. ಏನು ಮೊದಲನೇ ಕಂಡೀಷನ್ ಇದೆ, ಒಂದು ಪರಿಹಾರವನ್ನು ಹೊಂದಿರುತ್ತೆ ಅಥವಾ ಯುನಿಕ್ ಸೊಲ್ಯೂಷನನ್ನು ಹೊಂದಿರುತ್ತೆ. ಸೊ ನಮ್ಮ ಉತ್ತರ ಏನಾಗಿದೆ, ಒಂದು ಪರಿಹಾರವನ್ನು ಹೊಂದಿರುತ್ತದೆ ಅಥವಾ ಎ ಯುನಿಕ್ ಸೊಲ್ಯೂಷನ್ ಇಸ್ ದ ರೈಟ್ ಆನ್ಸರ್ ಆಗಿರ್ತದೆ. ಇದು ಅರ್ಥ ಆಯಿತು ಅಂತ ಭಾವಿಸ್ತೀನಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ಕ್ವಶನ್ ನಂಬರ್ 3 ಇದೇನು ಹೇಳುತ್ತೆ ನೋಡಿ. ಎಕ್ಸ್ ಮತ್ತು ವೈಗಳ ಯಾವ ಬೆಲೆಗೆ 2x - 3y = 12 ಸಮೀಕರಣವು ಸರಿ ಹೊಂದುತ್ತದೆ? ಅದರ ಅರ್ಥ ಇಂಗ್ಲೀಷಲ್ಲಿ ನೋಡೋಣ. ದ ವ್ಯಾಲ್ಯೂಸ್ ಆಫ್ ಎಕ್ಸ್ ಆ್ಯಂಡ್ ವೈ ವೆನ್ ಎ ಪಾಯಿಂಟ್ ಲೈಸ್ ಆನ್ ದ ಲೀನಿಯರ್ ಈಕ್ವೇಷನ್ 2x - 3y = 12 ಅಂತ. ಅಂದರೆ ಈ ಈಕ್ವೇಷನಲ್ಲಿ ಎಕ್ಸ್ ಮತ್ತು ವೈಗಳಿಗೆ ಯಾವ ಬೆಲೆಗಳನ್ನು ಕೊಟ್ಟಾಗ ಇದರಲ್ಲಿ ಇಲ್ಲಿ ಕೊಟ್ಟಿರತಕ್ಕಂಥ ಯಾವ ಬೆಲೆಗಳನ್ನು ಕೊಟ್ಟಾಗ ಈ ಈಕ್ವೇಷನ್ ಸರಿ ಹೊಂದುತ್ತದೆ ಅಂತ ಕೇಳ್ತಾರೆ. ಇಲ್ಲಿ ನಾವು ಪ್ರತಿಯೊಂದಕ್ಕೂ ಬೆಲೆ ಹಾಕ್ಕೊಂಡು ಹೋಗುವಂಥದ್ದು ಕ್ರಮ ಸಮಯ ತಗೊಳ್ಳುತ್ತೆ. ಬಟ್ ನನಗೆ ಅದರ ಉತ್ತರ ಗೊತ್ತಿರೋದ್ರಿಂದ ನಾನು C-ಯನ್ನು ಹಾಕಿ ಬೆಲೆ ನಿಮಗೆ ಹೇಳ್ತೀನಿ ನೋಡಿ. x = 3, y = -2 ಬೆಲೆಯನ್ನು ನಾನು ಹಾಕಿ ನೋಡ್ತೀನಿ ಒಮ್ಮೆ. 2x - 3y = 12 ಅಥವಾ 12 ಇಸ್ ದ ಈಕ್ವೇಷನ್, ಅಂದರೆ ನಮ್ಮ ಸಮೀಕರಣ ಆಗಿದೆ. ಎಕ್ಸ್ಗೆ 3 ಹಾಕೋಣ. 2 × 3 -3 × -2 ಸಮ ಏನಾಗುತ್ತೆ ನೋಡೋಣ. 2 × 3 ಅಂದರೆ 6 ಆಯಿತು. 6 ಪ್ಲಸ್ -3 × -2 ಪ್ಲಸ್ ಆಗುತ್ತೆ. 3 × 2 6. ಸೊ 6 + 6 = 12 ಆಯಿತು. ಅಂದರೆ ನಮಗೆ ರೈಟ್ ಸೈಡ್ 12 ಬಂತು, 12 ಬಂತು. ಎಲ್ಲಿ ಬಂತು ಅಂದರೆ x = 3, y = -2 ಹಾಕಿದಾಗ ಬಂತು. ನೀವು ಯೋಚಿಸ್ಬೋದು, ಬೇರೆ ಬೆಲೆಗಳನ್ನು ಹಾಕಿದರೆ 12 ಬರಲ್ವಾ ಅಂತ. ಒಂದು ಹಾಕಿ ನೋಡಿ ಯಾವುದಾದ್ರೂ. ಈಗ ಮೊದಲನೇ ಎಯನ್ನು ಹಾಕಿ ನೋಡೋಣ. ಎಕ್ಸ್ಗೆ ಎಕ್ಸ್ ಸಬ್ಸ್ಟಿಟ್ಯೂಟ್ ಮಾಡಿದಾಗ 2 × x ಅಂದರೆ 0, 2 × 0 0 ಆಗುತ್ತೆ. -3 ಇಂಟು ಇಲ್ಲಿ 3ಯನ್ನು ಹಾಕಿದಾಗ -3 ಪ್ಲಸ್ ಆಗುತ್ತೆ. 3 × 3 9 ಆಗುತ್ತೆ. ಸೊ 0 + 9 ಆನ್ಸರ್ 9 ಬರುತ್ತೆ. ಸೊ 12 ಬರಲ್ಲ. ಸೊ 12 ಆನ್ಸರ್ ಬರಬೇಕಿದ್ರೆ ಸಿಯಲ್ಲಿ x = 3, y = -2ನೇ ಆಗಬೇಕು. ಸೊ ನಮ್ಮ ಸರಿಯಾದ ಉತ್ತರ ರೈಟ್ ಆನ್ಸರ್ ಏನಾಗಿರುತ್ತೆ ಅಂದರೆ x = 3, y = -2. ದಟ್ ಈಸ್ C ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 4 ಹೀಗಿದೆ. ರೇಖಾತ್ಮಕ ಸಮೀಕರಣ ಜೋಡಿಗೆ ಸಂಬಂಧಪಟ್ಟಂತೆ ಈ ಕೆಳಗಿನ ಹೇಳಿಕೆಗಳಲ್ಲಿ ತಪ್ಪಾಗಿರುವ ಹೇಳಿಕೆಯನ್ನು ಗುರುತಿಸಿ. ಇದು 4 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ರೇಖೆಗಳು ಸಮಾಂತರವಾಗಿದ್ದರೆ ಪರಿಹಾರ ಇರುವುದಿಲ್ಲ. ಅಂದರೆ ಅದನ್ನು ಇಂಗ್ಲೀಷಲ್ಲಿ ಮತ್ತೆ ಹೇಳ್ತೀನಿ. ರೇಖೆಗಳು ಪರಸ್ಪರ ಲಂಬವಾಗಿದ್ದರೆ ಪರಿಹಾರವಿರುವುದಿಲ್ಲ. ರೇಖೆಗಳು ಪರಸ್ಪರ ಐಕ್ಯಗೊಂಡರೆ ಅಪರಿಮಿತ ಪರಿಹಾರಗಳನ್ನು ಹೊಂದಿರುತ್ತದೆ. ರೇಖೆಗಳು ಪರಸ್ಪರ ಛೇದಿಸಿದ ಒಂದು ಪರಿಹಾರವನ್ನು ಹೊಂದಿರ್ತದೆ. ಇದರಲ್ಲಿ ತಪ್ಪು ಯಾವುದು ಅಂತ, ಯಾವುದು ಸರಿ ಇದೆ, ಯಾವುದು ತಪ್ಪು ಇದೆ ಅಂತ. ಈಗ 2-3 ಪ್ರಶ್ನೆಗಳನ್ನು ಉತ್ತರಿಸಿದ ಮೇಲೆ ನಿಮಗೆ ಇದರಲ್ಲಿ ತಪ್ಪು ಯಾವುದು ಅಂತ ಫಸ್ಟಿಗೆ ಯಾವುದು ಯೋಚನೆ ಮಾಡದೆ ಹುಡುಕ್ಬೋದು. ಸೊ ಇಲ್ಲಿ ಇಂಗ್ಲೀಷಲ್ಲೇ ಕೇಳಿದಾರೆ ನೋಡಿ. ಐಡೆಂಟಿಫೈ ದ ರಾಂಗ್ ಸ್ಟೇಟ್ಮೆಂಟ್ ವಿತ್ ರೆಸ್ಪೆಕ್ಟ್ ಟು ಎ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಇಫ್ ಲೈನ್ಸ್ ಆರ್ ಪ್ಯಾರಲಲ್ ದೆರ್ ಇಸ್ ನೋ ಸೊಲ್ಯೂಷನ್. ಅಂದರೆ ಲೈನ್ಸ್ ಪ್ಯಾರಲ್ ಆಗಿದ್ದರೆ ನೋ ಸೊಲ್ಯೂಷನಲ್ಲಿ ಸೊಲ್ಯೂಷನ್ ಇಲ್ಲ. ಇಫ್ ದ ಲೈನ್ಸ್ ಆರ್ ಪರ್ಪೆಂಡಿಕ್ಯುಲರ್ ಅಂದರೆ ಪರ್ಪೆಂಡಿಕ್ಯುಲರ್ನಲ್ಲಿ ನೋಡಿ ಲಂಬವಾಗಿದ್ದರೆ ಟು ಈಚ್ ಅದರ್ ದೇರ್ ಇಸ್ ನೋ ಸೊಲ್ಯೂಷನ್ ಅಂತ ಹೇಳಿದ್ದಾರೆ. ಮಿನಿ ಸೊಲ್ಯೂಷನ್ಸ್ ತುಂಬ ಅಪರಿಮಿತ ಸೊಲ್ಯೂಷನ್ಸ್ ಇಫ್ ದ ಲೈನ್ಸ್ ಕೋಯಿನ್ಸೈಡ್ ಈಚ್ ಅದರ್, ಅಥವಾ ಎ ಯುನಿಕ್ ಸೊಲ್ಯೂಷನ್ ಇಫ್ ದಿ
ಇಂಟರ್ಸೆಕ್ಟ್ ಅಂದರೆ ಇಲ್ಲಿ ನಮಗೆ ನೋಡಿದ ಕೂಡಲೇ ಉತ್ತರವನ್ನು ಹುಡುಕಬಹುದು. ಈ ರೇಖೆಗಳು ಪರಸ್ಪರ ಲಂಬವಾಗಿದ್ದರೆ ಅಂದರೆ ಇಫ್ ದ ಲೈನ್ಸ್ ಆರ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್ ಅನ್ನೋ ಕಾನ್ಸೆಪ್ಟು ಆ ಒಂದು ಪಾಠದಲ್ಲಿ ನಮಗೆ ಬಂದದ್ದೇ ಇಲ್ಲ. ಆದ ಕಾರಣ ನಮ್ಮ ರೈಟ್ ಆನ್ಸರ್ ಅಂದರೆ ತಪ್ಪಾಗಿರುವಂಥ ಉತ್ತರ ಅದೇ ಅಂತ ನಾವು ಮೊದಲೇ ಗೆಸ್ ಮಾಡ್ಬೋದು. ರೇಖೆಗಳು ಪರಸ್ಪರ ಲಂಬವಾಗಿದ್ದರೆ ಪರಿಹಾರವಿರುವುದಿಲ್ಲ, ಇದು ರಾಂಗ್ ಆನ್ಸರ್. ಯಾಕೆಂದರೆ ಇದು 3 ಇದೆ, ಸಮಾಂತರವಾಗಿದ್ದರೆ ಪರಿಹಾರ ಇರುವುದಿಲ್ಲ. ಇಫ್ ಇಟ್ ಈಸ್ ಪ್ಯಾರಲಲ್ ದೇರ್ ಇಸ್ ನೋ ಸೊಲ್ಯೂಷನ್, ಅದು ಗೊತ್ತಿದೆ. ಅದೇ ರೀತಿ ಐಕ್ಯಗೊಂಡ್ರೆ ಅಪರಿಮಿತ ಪರಿಹಾರ, ನಂಬರ್ ಆಫ್ ಸೊಲ್ಯೂಷನ್ಸ್ ಅದು ಗೊತ್ತಿದೆ, ಯುನಿಕ್ ಸೊಲ್ಯೂಷನ್ ಗೊತ್ತಿದೆ. ರೇಖೆಗಳು ಪರಸ್ಪರ ಲಂಬವಾಗಿದ್ದರೆ ಪರಿಹಾರವಿರುವುದಿಲ್ಲ ಅನ್ನೋದು ಇಲ್ಲಿ ನಾವು ಬರೀಬೇಕಾದ ರೈಟ್ ಆನ್ಸರ್ ಆಗಿರ್ತದೆ. ಮುಂದಿನ ಪ್ರಶ್ನೆ ಕ್ವಶನ್ ನಂಬರ್ 5, ಅದು ಹೀಗಿದೆ. -3 -1 1 3 ಈ ಸಮಾಂತರ ಶ್ರೇಣಿಯ 10ನೇ ಪದ ಎಷ್ಟು ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ದ 10th ಟರ್ಮ್ ಆಫ್ ದ ಅರಿಥಮೆಟಿಕ್ ಪ್ರೋಗ್ರೆಷನ್ -3 -1 1 3 ಈಸ್. ಇಲ್ಲಿ ನಾವು ಲೆಕ್ಕಾಚಾರ ಮಾಡದೆ ಮೈಂಡಲ್ಲೇ ಇದನ್ನು ಲೆಕ್ಕ ಮಾಡ್ಬೋದು. ಅಂದರೆ ಇಲ್ಲಿ ನಮಗೆ ಫಾರ್ಮುಲಾ ಗೊತ್ತಿದೆ, an = a + n - 1 × d ಅಂತ. ನಾವೇನು ಮಾಡಬೇಕು, 10ನೇ ಪದ ಕೊಟ್ಟಿದ್ದಾರೆ, 10ರಿಂದ 1 ಕಳಿಬೇಕು, 9 ಆಗುತ್ತೆ. 9ಕ್ಕೆ ಕಾಮನ್ ಡಿಫರೆನ್ಸ್, ಸಾಮಾನ್ಯ ವ್ಯತ್ಯಾಸ ಅಂತ ಕರಿತೇವೆ. ಅದು ಇಲ್ಲಿ 2 ಆಗಿದೆ. ಹೇಗೆ ನೋಡ್ಬೋದು, ಎಲ್ಲಾದರೂ ಒಂದು ಕಡೆ ನೋಡಿ 2 ಪದಗಳಂತವಲ್ಲಿ ನಾವು 1 ಮತ್ತು 3 ಅಂತ ತೆಗೆದುಕೊಳ್ತೇವೆ. ಡಿಫರೆನ್ಸ್ ಇಸ್ 2, ಯಾಕೆಂದರೆ 1ಗೆ 2 ಆ್ಯಡ್ ಮಾಡಿದಾಗ 3 ಆದದ್ದು. ಸೊ ದ್ಯಾಟ್ ಇಸ್ +2. ಅಂದರೆ ಇಲ್ಲಿ 10ರಿಂದ 1 ಕಳೆದರೆ 9 ಆಗುತ್ತೆ. 9ರ 2ರಿಂದ 18 ಆಯಿತು. 18ಕ್ಕೆ ಮೊದಲ ಪದ ಅಂದರೆ -3. 18ಗೆ -3 ಆ್ಯಡ್ ಮಾಡಬೇಕು, ಅಪೋಸಿಟ್ ಸೈನ್ ಬಂದಿದೆ. -3 ಅಂದರೆ 18ಇಂದ 3 ಹೋಗಬೇಕು. ಸೊ 15 ಇಸ್ ದ ರೈಟ್ ಆನ್ಸರ್, ಡಿ ಇಸ್ ದ ರೈಟ್ ಆನ್ಸರ್ ಅಂತ ನಾವು ಇಲ್ಲಿ ಮೌಖಿಕವಾಗಿ ಕ್ವಿಕ್ಕಾಗಿ ಇದನ್ನು ಕ್ಯಾಲ್ಕುಲೇಷನ್ ಮಾಡ್ಬೋದು. ಅಥವಾ ನಾನು ರೀತಿ ಪ್ರಕಾರ ಆದರೆ an = a + n - 1 × d ಇಸ್ ದ ಫಾರ್ಮುಲಾ ಆಗಿರ್ತದೆ. a = -3 ಫಸ್ಟ್ ಟರ್ಮ್, d = 2 ಕಾಮನ್ ಡಿಫರೆನ್ಸ್ ನಾನು ಈಗಾಗಲೇ ಹೇಳಿದೆ ನಿಮಗೆ. n = 10 ಎಷ್ಟನೇ ಟರ್ಮು ಅಂತ ಕೇಳಿದರೆ 10th ಟರ್ಮು. ಸೊ an = -3 + 10 - 1 ಅಂದರೆ n ಇದ್ದಲ್ಲಿ 10 ಹಾಕಿದೆ, a ಇದ್ದಲ್ಲಿ -3 ಹಾಕಿದೆ, d ಇದ್ದಲ್ಲಿ × 2. a10 = -3 + 9 × 2. a10 = -3 + 18 ಆಗುತ್ತೆ. a10 = 15 ಆಗುತ್ತೆ. ಈಗಾಗಲೇ ನಾನು ನಿಮಗೆ ಹೇಳಿದೆ ಅದನ್ನು. ಡಿ ಇಸ್ ದ ರೈಟ್ ಆನ್ಸರ್ ಅಂತ. ಸ್ವಲ್ಪ ಕೂಲಾಗಿ ನಾವು ಬರೆದರೆ ಎಲ್ಲದಕ್ಕೂ ಉತ್ತರವನ್ನು ನಾವು ಬರೀಬೋದು. ಕ್ವಶನ್ ನಂಬರ್ 6, ಅದು ಹೀಗಿದೆ. ಒಂದು ಸಮಾಂತರ ಶ್ರೇಣಿಯ 8ನೇ ಪದ an nth ಟರ್ಮ್ ಕೊಟ್ಟಿದ್ದಾರೆ. 7 - 4n 7 - 4n ಆದರೆ ಶ್ರೇಣಿಯಲ್ಲಿನ ಸಾಮಾನ್ಯ ವ್ಯತ್ಯಾಸ ಎಷ್ಟು ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಸೊ ದ nth ಟರ್ಮ್ ಆಫ್ an arithmetic progression is given by an = 7 - 4n, ದೆನ್ ದ ಕಾಮನ್ ಡಿಫರೆನ್ಸ್ ಈಸ್ ಅಂತ ಕೇಳಿದ್ದಾರೆ. ಸಾಮಾನ್ಯ ವ್ಯತ್ಯಾಸ ಎಷ್ಟು ಅಂತ. ಇಲ್ಲಿ ಕಾಮನ್ ಡಿಫರೆನ್ಸ್ ಫೈಂಡ್ ಔಟ್ ಮಾಡಲಿಕ್ಕೆ ಈಸಿಯೆಸ್ಟ್ ಮೌಖಿಕವಾಗಿ ಮಾಡಬೇಕಿದ್ರೆ ನಮಗೆ 2 ಕನ್ಸಿಕ್ಯೂಟಿವ್ ಟರ್ಮ್ಸ್ ಅಂದರೆ 2 ಅನುಕ್ರಮ ಪದಗಳ ವ್ಯತ್ಯಾಸ ಗೊತ್ತಾದರೆ ಸಾಕು. ಇದು ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಬೋದು. ಅಂದರೆ ಸಮಾಂತರ ಶ್ರೇಣಿ ಅಂತ ಅವರು ಆಲ್ರೆಡಿ ಕೊಟ್ಟಿರೋದ್ರಿಂದ ನಾವು 4-5 ಟೆಸ್ಟ್ ಮಾಡೋ ಅಗತ್ಯ ಇಲ್ಲ. ಯಾವುದಾದ್ರು 2 ಟರ್ಮು ಕಂಟಿನ್ಯೂ ಆಗಿರಬೇಕು, ಕನ್ಸಿಕ್ಯೂಟಿವ್ ಆಗಿರಬೇಕು. ಫಾರ್ ಎಕ್ಸಾಂಪಲ್ ಫಸ್ಟ್ ಟರ್ಮ್ ಆ್ಯಂಡ್ ಸೆಕೆಂಡ್ ಟರ್ಮ್, ಅಥವಾ ಸೆಕೆಂಡ್ ಟರ್ಮ್ ಆ್ಯಂಡ್ ಥರ್ಡ್ ಟರ್ಮ್, ಯಾವುದು ಆಗುತ್ತೆ ಈಸಿಯೆಸ್ಟ್ ನಾವು ಫಾಲೋ ಮಾಡೋಣ. ಈಸಿಯೆಸ್ಟ್ ಅಂದರೆ ಫಸ್ಟ್ ಟರ್ಮ್ ಆ್ಯಂಡ್ ಸೆಕೆಂಡ್ ಟರ್ಮ್ ಅಂತ ತೆಗೆದುಕೊಳ್ಳೋಣ. ಸೆಕೆಂಡ್ ಟರ್ಮ್ ಅಂದರೆ a2 ಆಗುತ್ತೆ, a2 ಆಗುತ್ತೆ. ಫಸ್ಟ್ ಟರ್ಮ್ = a1 ಆಗುತ್ತೆ. ಸೊ ಅದನ್ನೇ ನಾವು ಇಲ್ಲಿ ಅಪ್ಲೈ ಮಾಡೋಣ. ಇಲ್ಲಿ d = a2 - a1 ಅಂದರೆ ಸೆಕೆಂಡ್ ಟರ್ಮಿನಿಂದ ಫಸ್ಟ್ ಟರ್ಮ್ ಕಳೆದರೆ ಸಬ್ಸ್ಟ್ರಾಕ್ಷನ್ ಮಾಡಿದರೆ ನಮಗೆ ಡಿ ಸಿಗುತ್ತೆ. ಸೊ an is 7 - 4n ಅಂತ ಅವ್ರು ಕೊಟ್ಟಿದ್ದಾರೆ. a1 = 7 - n ಇದ್ದಲ್ಲಿ 4 ಹಾಕೋದು, 4 × 1. a1 = 7 - 4 ಆಗುತ್ತೆ. ಸೊ a1 = 3 ಆಯಿತು. a1 ಸಿಕ್ಕಿತು, ನಮಗೆ ಇನ್ನು a2 ಸಿಗಬೇಕು. a2 = n ಇದ್ದಲ್ಲಿ 1 ಬದಲು 2 ಹಾಕಿಬಿಡಿ. 7 - 4 × 2. ಸೊ a2 = 7 - 8. ನೋಡಿ 8ಅನ್ನು ಸಬ್ಸ್ಟ್ರಾಕ್ಷನ್ ಮಾಡಬೇಕು. 7ಇಂದ 8 ಅಂದರೆ ಅಪೋಸಿಟ್ ಸೈನ್ ಬಂತು. ಇಲ್ಲಿ ನಾವು ಅದನ್ನೇ ಕನ್ಸಿಡರ್ ಮಾಡೋಣ. 2 ಟರ್ಮಿನಲ್ಲಿ ಇದು ಆ್ಯಡ್ ಮಾಡುವಾಗ ಅಪೋಸಿಟ್ ಸೈನ್ ಬಂದರೆ ಗ್ರೇಟರ್ ನಂಬರ್ ಏನಿದೆ 8 ಇದೆ, 8ನಿಂದ ಸ್ಮಾಲರ್ ನಂಬರನ್ನು ಕಳೀರಿ, ಅಂದರೆ ಸಬ್ಸ್ಟ್ರಾಕ್ಷನ್ ಮಾಡಿ. ಸಬ್ಟ್ರಾಕ್ಟ್ ಮಾಡಿದಾಗ ನಮಗೆ 1 ಸಿಕ್ಕಿತ್ತು, ಗ್ರೇಟರ್ ನಂಬರನ್ನು ಸೈನನ್ನು ಹಾಕಿಬಿಡಿ, -1. ಇಟ್ ಈಸ್ ದ ಈಸಿಯೆಸ್ಟ್ ವೇ. ಸೊ a2 ಸಿಕ್ಕಿತ್ತು, a1 ಸಿಕ್ಕಿತ್ತು. d = a2 - a1 ಅಂದರೆ -1 - ನೋಡಿ 2 ಕೂಡ ಮೈನಸ್ ಸೈನ್ ಇರೋದ್ರಿಂದ ಆ್ಯಡ್ ಮಾಡೋದಂದರೆ ಡೈರೆಕ್ಟ್ ಆ್ಯಡ್ ಮಾಡಿ ಮೈನಸ್ ಸೈನನ್ನು ಹಾಕಿಬಿಟ್ರಾಯಿತು. d = -4. b -4 ಇಸ್ ದ ರೈಟ್ ಆನ್ಸರ್, ಸರಿಯಾದ ಉತ್ತರ. ಕ್ವಶನ್ ನಂಬರ್ ಇಲ್ಲಿ a2 ಅಂದರೆ -1 ಇಲ್ಲಿ 2ನೇ ಸಲ ಹಾಕಿದ್ದಷ್ಟೇ.
ಇನ್ನು ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಕ್ವಶನ್ ನಂಬರ್ 7. ಕ್ವಶನ್ ನಂಬರ್ 7 ಹೀಗಿದೆ: 4, A, B, 28 ಪದಗಳು ಸಮಾಂತರ ಶ್ರೇಣಿಯಲ್ಲಿದ್ದರೆ ಬಿಯ ಬೆಲೆ ಎಷ್ಟು ಅಂತ. ಇಂಗ್ಲೀಷಲ್ಲಾದರೆ ಇಫ್ 4, A, B, 28 ಆರ್ ಇನ್ ಅರಿಥಮೆಟಿಕ್ ಪ್ರೋಗ್ರೆಷನ್ ದೆನ್ ದ ವ್ಯಾಲ್ಯೂ ಆಫ್ ಬಿ ಈಸ್ ಅಂತ ಕೇಳಿದರೆ 4 ಆಪ್ಷನ್ ಇದೆ. ಸೊ ವಿದ್ಯಾರ್ಥಿಗಳಲ್ಲಿ ನಾವು ಮೊದಲು ನಮ್ಮ ಗಮನದಲ್ಲಿರಬೇಕು, ಈ ಲೆಕ್ಕ ಮಾಡೋ ಮುಂಚೆ ಲೆಕ್ಕನೂ ಮಾಡಬಹುದು. ಈಗ ಡಿ ಒಂದು ವೇಳೆ ಗೊತ್ತಿದ್ದಿದ್ರೆ, ಡಿಯ ವ್ಯಾಲ್ಯೂ ಗೊತ್ತಿದ್ದರೆ, ಡಿ ಮೀನ್ಸ್ ಕಾಮನ್ ಡಿಫರೆನ್ಸ್, ಡಿಯನ್ನು ಎಗೆ ಆ್ಯಡ್ ಮಾಡಿದರೆ ಸೆಕೆಂಡ್ ಟರ್ಮ್ ಎ ಸಿಗುತ್ತೆ. ಅದಕ್ಕೆ ಮತ್ತೊಮ್ಮೆ ನಾವು ಡಿಯನ್ನು ಆ್ಯಡ್ ಮಾಡಿದರೆ ಥರ್ಡ್ ಟರ್ಮ್ ಬಿ ಸಿಗುತ್ತೆ. ಸಿಂಪಲಾಗಿ ಕಂಡುಹಿಡಿಬೋದು. ಅಥವಾ ಡಿ ಗೊತ್ತಿದ್ರೆ 28 ಅಂದರೆ ಫೋರ್ತ್ ಟರ್ಮ್, 4ನೇ ಪದ ಇದೆ. 4ನೇ ಪದದಿಂದ ನೀವು ಡಿಯನ್ನು ಮೈನಸ್ ಮಾಡಿದರೆ, ಸಬ್ಸ್ಟ್ರಾಕ್ಷನ್ ಮಾಡಿದರೆ, ಇಲ್ಲಿ ನಮಗೆ ಬಿ ಅಂದರೆ ಈ ಪದ ಸೆಕೆಂಡ್ ಟರ್ಮ್ ಸಿಗುತ್ತೆ. ಸೊ ಈಗ ನಾವು ಡಿಯನ್ನು, ನಮ್ಮ ಮೈನ್ ಇಂಟೆನ್ಷನ್ ಏನಿರಬೇಕು, ಡಿಯನ್ನು ಫೈಂಡ್ ಔಟ್ ಮಾಡೋದು ಇರಬೇಕು. ಏನು ಕೊಟ್ಟಿದ್ದಾರೆ ಅಂದರೆ A1 ಕೊಟ್ಟಿದ್ದಾರೆ, A2 ಕೊಟ್ಟಿದ್ದಾರೆ, A3 ಕೊಟ್ಟಿದ್ದಾರೆ, A4 ಕೊಟ್ಟಿದ್ದಾರೆ. ಈಗ ನಾವು A4 ಅಂದರೆ ನೋಡೋಣ. ಲಾಸ್ಟ್ ಟರ್ಮ್ ದ ಫಾರ್ಮುಲಾಕ್ಕೆ ಹಾಕಿದರೆ ಎನ್ ಈಸ್ ಈಕ್ವಲ್ ಟು A ಪ್ಲಸ್ n-1 ಇಂಟು ಡಿಗೆ ಹಾಕಿದರೆ n-1 ಅಂದರೆ 4 - 1 ಅಂದರೆ 3 ಆಗುತ್ತೆ. ಸೊ A4 ಈಸ್ ಈಕ್ವಲ್ ಟು A1 ಪ್ಲಸ್ n4-1 ದಟ್ ಈಸ್ ಈಕ್ವಲ್ ಟು 3D ಆಗುತ್ತೆ. ಸೊ ಇಲ್ಲಿ ನಾವು A4 ಗೊತ್ತು ನಮಗೆ 28 ಈಸ್ ಈಕ್ವಲ್ ಟು A1 ಈಸ್ ಆಲ್ಸೋ ನೋನ್ ಆಸ್ 4 ಗಿವನ್. ಸೊ 4 ಪ್ಲಸ್ 3D ಆಗುತ್ತೆ. 3D ಇಲ್ಲಿ 3D ಇದ್ದಾಗ ಈಗ ಡಿಯನ್ನು ಫೈಂಡ್ ಔಟ್ ಮಾಡಬೇಕಂದ್ರೆ 28ಗೆ -4 ಲೆಫ್ಟ್ ಸೈಡ್ ತಂದಾಗ ಮೈನಸ್ ಆಗುತ್ತೆ. ಸೊ 3D ಈಸ್ ಈಕ್ವಲ್ ಟು 24 ಆಗುತ್ತೆ. 4 ಮೈನಸ್ ಆದಾಗ ಡಿ ಈಸ್ ಈಕ್ವಲ್ ಟು 24/3 ದಟ್ ಈಸ್ ಈಕ್ವಲ್ ಟು 8 ಆಗುತ್ತೆ. ಡಿ ವ್ಯಾಲ್ಯೂ ಗೊತ್ತಾಯಿತು. ನಾನು ಆಗಲೇ ಹೇಳಿದಾಗೆ ಡಿ ಗೊತ್ತಾದ ಮೇಲೆ ನಮಗೆ ಈಸಿಯಾಗಿ ನಾವು ಫೈಂಡ್ ಔಟ್ ಮಾಡ್ಬೋದು. 4AB28 ಇದೆ. ಈ 28ನಿಂದ ಡಿಯನ್ನು ನಾನು ಮೈನಸ್ ಮಾಡಿದರೆ ಬಿ ಸಿಗುತ್ತೆ. ಆರ್ 4ಗೆ ಡಿಯನ್ನು 2 ಸಲ ಆ್ಯಡ್ ಮಾಡಿದಾಗ, ಒಂದು ಸಲ ಆ್ಯಡ್ ಮಾಡಿದಾಗ ಎ ಸಿಗುತ್ತೆ, ಇನ್ನೊಂದು ಸಲ ಆ್ಯಡ್ ಮಾಡಿದಾಗ ಬಿ ಸಿಗುತ್ತೆ. ಸೊ ಈಗ ನಮಗೆ ಇಲ್ಲಿ ಮಾಡೋಣ, ಬಿ ಈಸ್ ಈಕ್ವಲ್ ಟು 28 ಮೈನಸ್ ಡಿ ಮಾಡೋಣ. ಅಂದರೆ 28 ಮೈನಸ್ 8 ಅಂದರೆ ಬಿ ಈಸ್ ಈಕ್ವಲ್ ಟು 20 ಆಗುತ್ತೆ. ಅಥವಾ ನಾನು ಇನ್ನೊಂದು ರೀತಿಯಲ್ಲಿ ಹೇಳಿದಾಗೆ ಬಿಯನ್ನು ಎಗೆ 2 ಸಲ ಡಿಯನ್ನು 8 ಪ್ಲಸ್ 8 ಅಂದರೆ 16 ಆ್ಯಡ್ ಮಾಡಿದಾಗ ಕೂಡ 20 ಬರುತ್ತೆ. ಸೊ ನಮ್ಮ ಆನ್ಸರ್ ಎ ಈಸ್ ಈಕ್ವಲ್ ಟು 20 ಈಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ ಸಂಖ್ಯೆ 8. ಪ್ರಶ್ನೆ ಸಂಖ್ಯೆ 8 ಹೀಗಿದೆ: 2 ಸಮಾಂತರ ಶ್ರೇಣಿಗಳ ಸಾಮಾನ್ಯ ವ್ಯತ್ಯಾಸವು ಸಮನಾಗಿದೆ. ಮೊದಲನೇ ಶ್ರೇಣಿಯ ಮೊದಲ ಪದವು 5 ಮತ್ತು ಎರಡನೇ ಶ್ರೇಣಿಯ ಮೊದಲನೇ ಪದ 8 ಆಗಿದ್ದರೆ ಆ ಶ್ರೇಣಿಗಳ ಮೂರನೇ ಪದಗಳ ವ್ಯತ್ಯಾಸ ಎಷ್ಟು? ಇಲ್ಲಿ 2 ಶ್ರೇಣಿ ಕೊಟ್ಟಿದ್ದಾರೆ ನೋಡಿ. 2 ಅರಿಥಮೆಟಿಕ್ ಪ್ರೋಗ್ರೆಷನ್ಸ್, 2 ಶ್ರೇಣಿಗಳನ್ನು, 2 ಸೀಕ್ವೆನ್ಸನ್ನು, ಪ್ರೋಗ್ರೆಷನ್ಸನ್ನು ಕೊಟ್ಟಿದ್ದಾರೆ. ಆ್ಯಸ್ ದ ಸೇಮ್ ಕಾಮನ್ ಡಿಫರೆನ್ಸ್, ಇದನ್ನು ನೀವು ನೋಟ್ ಮಾಡ್ಕೊಳ್ಬೇಕು. ಡಿ ಇಸ್ ಸೇಮ್. 2 ಈಕ್ವೇಷನಲ್ಲಿ ಡಿ ಸೇಮ್ ಆಗಿದೆ. ಎಷ್ಟು ಅಂತ ಗೊತ್ತಿಲ್ಲ, ಬಟ್ ಅದು ಸೇಮ್. ಇಫ್ ದ ಫಸ್ಟ್ ಟರ್ಮ್ ಆಫ್ ದ ಫಸ್ಟ್ ಪ್ರೋಗ್ರೆಷನ್, ಅಂದರೆ ಫಸ್ಟ್ ಪ್ರೋಗ್ರೆಷನ್ನ ಎ ಬೇರೆ ಇದೆ, 3 ಇದೆ, 3, ಆ್ಯಂಡ್ ದ ಅದರ್ ದಟ್ ಆಫ್ ಅದರ್ ಈ ಸೇಮ್. ಎರಡನೇ ಪ್ರೋಗ್ರೆಷನ್ ಅಥವಾ ಎರಡನೇ ಸಮಾಂತರ ಶ್ರೇಣಿಯ ಎ ಕೂಡ ಬೇರೆ ಆಗಿದೆ, ಅದು 8 ಆಗಿದೆ. ಮೊದಲದಲ್ಲಿ 3, ಎರಡನೇದಲ್ಲಿ 8. ದೆನ್ ದ ಡಿಫರೆನ್ಸ್ ಬಿಟ್ವೀನ್ ದ ಥರ್ಡ್ ಟರ್ಮು ಅಂತ ಇಲ್ಲ, ಮೂರನೇ ಪದಗಳ ವ್ಯತ್ಯಾಸ ಎಷ್ಟು ಅಂತ. ಹಾಗಾದರೆ ನಾವು 2 ಇದು ಪ್ರೋಗ್ರೆಷನಲ್ಲಿ ಥರ್ಡ್ ಟರ್ಮ್ ಎಷ್ಟು ಅಂತ ಫೈಂಡ್ ಔಟ್ ಮಾಡಿ ಮೈನಸ್ ಮಾಡಬೇಕು. ಸೊ ಎ ಎನ್ ಫಾರ್ಮುಲಾವನ್ನು ಯೂಸ್ ಮಾಡಬೇಕು. ಇಲ್ಲಿ ಎ ಎನ್ ಈಸ್ ಈಕ್ವಲ್ ಟು ಎ ಪ್ಲಸ್ n-1 ಇಂಟು ಡಿ. ಇಲ್ಲಿಗೆ ನಾನು ಫಸ್ಟ್ ಟರ್ಮಲ್ಲಿ ಥರ್ಡ್ ಟರ್ಮನ್ನು ಫೈಂಡ್ ಔಟ್ ಮಾಡಬೇಕು. ಹಾಗೂ ಸೆಕೆಂಡ್ ಶ್ರೇಣಿ ಏನು ಸೀಕ್ವೆನ್ಸ್ ಇದೆ ಅದರಲ್ಲೂ ಕೂಡ ಥರ್ಡ್ ಟರ್ಮನ್ನು ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ಎ ಈಸ್ ಈಕ್ವಲ್ ಟು 5 ಕೊಟ್ಟಿದ್ದಾರೆ, ಡಿ ಕೊಡಲಿಲ್ಲ, ಡಿಯನ್ನು ಹಾಗೆ ಬರ್ಕೊಳ್ಳಿ. ಇಲ್ಲಿ ಎ ಅಂದರೆ ಎ ಅನ್ನು ಬದಲಾಯಿಸಿದೆ, ಎ ಕ್ಯಾಪಿಟಲ್ ಎ ಹಾಕ್ಕೊಂಡದ್ದು. ಎ ಈಸ್ ಈಕ್ವಲ್ ಟು 8 ಕೊಟ್ಟಿದ್ದಾರೆ, ಡಿ ಸೇಮ್, ಡಿ ಈಸ್ ಈಕ್ವಲ್ ಟು ಡಿ, ಅದು ಕೊಟ್ಟಿಲ್ಲ, ಅದನ್ನು ಹಾಗೆ ಬರ್ಕೊಳ್ಳೋಣ. ಇಲ್ಲಿ ಥರ್ಡ್ ಟರ್ಮ್ ಎ ಪ್ಲಸ್ n-1 ಡಿ ಇಂಟು ಡಿಗೆ ಹಾಕಿದರೆ 3 - 1 ಅಂದರೆ 2D ಬರುತ್ತೆ. ಸೊ ಎ ಈಸ್ ಈಕ್ವಲ್ ಟು 5 ಕೊಟ್ಟಿದ್ದಾರೆ, ಪ್ಲಸ್ 2D, ಇದು ಈಕ್ವೇಷನ್ 1 ಆಗುತ್ತೆ. 1 ಅಂತ ಇಟ್ಕೊಳ್ಳೋಣ. ಇಲ್ಲಿ A3 ಇಲ್ಲೂ ಕೂಡ ಸೆಕೆಂಡ್ ಪ್ರೋಗ್ರೆಷನ್ ಅಥವಾ ಶ್ರೇಣಿಯಲ್ಲೂ ಕೂಡ ಮೂರನೇ ಪದ A3, A3 ಈಸ್ ಈಕ್ವಲ್ ಟು ಎ ಈಸ್ ಈಕ್ವಲ್ ಟು 8 ಪ್ಲಸ್ 2D. ಇದನ್ನು ಈಕ್ವೇಷನ್ 2 ಅಂತ ನಾವು ಇಟ್ಕೊಳ್ಳೋಣ. ಈಗ ಈಕ್ವೇಷನ್ 2ನಿಂದ 1ಅನ್ನು
ಮೈನಸ್ ಮಾಡಿದರೆ ಡಿಫರೆನ್ಸ್ ಆಫ್ ಥರ್ಡ್ ಟರ್ಮ್ ಸಿಗುತ್ತೆ A3 ಇಂದ A3 ಕಳೆದಾಗೆ ಸಿಗುತ್ತೆ ಎರಡು ಈಕ್ವೇಷನಲ್ಲಿ. ಈಕ್ವೇಷನ್ 2 ಮೈನಸ್ ಈಕ್ವೇಷನ್ 1 ಏನಾಗುತ್ತೆ ಅಂದರೆ A3 ಮೈನಸ್ A3 ಇಸ್ ಈಕ್ವಲ್ ಟು 8 ಪ್ಲಸ್ 2D 8 ಪ್ಲಸ್ 2D ಎರಡನೇ ಈಕ್ವೇಷನ್ ಮೈನಸ್ ಟೋಟಲ್ 5 ಪ್ಲಸ್ 2D. ಸೊ ನೆಕ್ಸ್ಟ್ ಸ್ಟೆಪ್ ಏನಾಗುತ್ತೆ 8 ಹಾಗೆ ಇದೆ 2D ಹಾಗೆ ಇದೆ, ಇಲ್ಲಿ 5 ಇಂಟು ಮೈನಸ್ 5 ಆಗುತ್ತೆ, ಮೈನಸ್ ಹೊರಗಡೆ ಇದೆ, ಮೈನಸ್ ಪ್ಲಸ್ ಮೈನಸ್ ಆಗುತ್ತೆ 2D. ಸೊ ಇಲ್ಲಿ ಪ್ಲಸ್ 2D ಮೈನಸ್ 2D ಕ್ಯಾನ್ಸಲೇಷನ್ ಆಗುತ್ತೆ, 8 ಮತ್ತು -5 ಉಳಿಯುತ್ತೆ. 8 ಆ್ಯಂಡ್ -5 ಆಪೋಸಿಟ್ ಸೈನ್ ಬಂದಿದೆ, ಗ್ರೇಟರ್ ನಂಬರ್ನಿಂದ ಸ್ಮಾಲರ್ ನಂಬರ್ನ ಸಬ್ಟ್ರಾಕ್ಟ್ ಮಾಡಿ ಕಳೆಯಿರಿ, ಉತ್ತರ 3 ಬರುತ್ತೆ, ಗ್ರೇಟರ್ ನಂಬರ್ನ ಸೈನ್ +3 ಆಗುತ್ತೆ. ಸೊ ಅವರ್ ಆನ್ಸರ್ ನಮ್ಮ ಉತ್ತರ B3 ಅನ್ನೋದು ಸರಿಯಾದ ಉತ್ತರ ಆಗಿದೆ. ಸೊ ಕ್ವಶನ್ ನಂಬರ್ 9 ಹೀಗಿದೆ. ಒಂದು ಸಮಾಂತರ ಶ್ರೇಣಿಯ ಮೊದಲ n ಪದಗಳ ಮೊತ್ತದ ಸೂತ್ರ SN = 3n² ಕೂಡಿಸು n ಆದರೆ ಆ ಶ್ರೇಣಿಯ ಮೂರನೇ ಪದ ಎಷ್ಟು ಅಂತ ಕೇಳಿದ್ದಾರೆ. ಸೊ ಇಂಗ್ಲೀಷಲ್ಲಿ ಅದು ದ ಸಮ್ ಆಫ್ ಫಸ್ಟ್ n ಟರ್ಮ್ಸ್ ಆಫ್ an arithmetic progression is given by the formula SN 3n is equal to 3n² plus n, then its ಥರ್ಡ್ ಟರ್ಮು ಎಷ್ಟು ಅಂತ ಕೇಳಿದ್ದಾರೆ. ನೋಡಿ ಇದನ್ನು ಬಿಡಿಸೋದು ಹೇಗೆ ಅಂದರೆ ಇಲ್ಲಿ A3 ಥರ್ಡ್ ಟರ್ಮು ಕೇಳಿದ್ದಾರೆ. ಥರ್ಡ್ ಟರ್ಮು ಅಂದರೆ ಈಗ S3 ಅಂದರೆ 3 ಟರ್ಮ್ಸ್ಗಳ ಸಮ್ ಮೈನಸ್ 2 ಟರ್ಮ್ಸ್ಗಳ ಸಮ್ ಅಂದರೆ 3 ಪದಗಳ ಮೊತ್ತದಿಂದ 2 ಪದಗಳ ಮೊತ್ತವನ್ನು ಕಳೆದರೆ ಮೂರನೇ ಪದ ಸಿಗುತ್ತೆ. ಅದೇ ರೀತಿ ಈಗ ಉದಾಹರಣೆಗೆ 8ನೇ ಪದ ಕೇಳಿದರು ಅಂತ ಭಾವಿಸ್ಕೊಳ್ಳಿ. ಆಗ ನಾವೇನು ಮಾಡಬೇಕು, 8 ಪದಗಳ ಮೊತ್ತದಿಂದ 7 ಪದಗಳ ಮೊತ್ತವನ್ನು ಕಳಿಬೇಕು. 20ನೇ ಪದ ಕೇಳಿದರೆ 20 ಪದಗಳ ಮೊತ್ತ ಕಳೆ 19 ಪದಗಳನ್ನು ಮಾಡಬೇಕು. ಇಲ್ಲಿ ಥರ್ಡ್ ಟರ್ಮ್ ಕೇಳಿದ್ದಾರೆ, ಮೂರನೇ ಪದ. ಸೊ ಸಮ್ ಆಫ್ 3 ಟರ್ಮ್ಸ್ ಮೈನಸ್ ಸಮ್ ಆಫ್ 2 ಟರ್ಮ್ಸ್ ಮಾಡಿದರೆ ನಮಗೆ ಆನ್ಸರ್ ಸಿಗುತ್ತೆ. ಸೊ ಫಾರ್ಮುಲಾ ಗೊತ್ತು, SN is equal to 3n² plus n. ಸೊ S3 is equal to 3 into 3² plus 3 ಆಗುತ್ತೆ. ನೆಕ್ಸ್ಟ್ S3 is equal to 3² ಅಂದರೆ 9 ಆಯಿತು, 3 into 9 plus 3. ಸೊ S3 is equal to 27, 9 into 3 27 plus 3, S3 is equal to 30 ಆಯಿತು. ಸೊ ಇನ್ನೊಮ್ಮೆ S2 ಫೈಂಡ್ ಔಟ್ ಮಾಡೋಣ. S2 is equal to n ಇದ್ದಲ್ಲಿ ನಾವು 3ಯ ಬದಲು 2 ಹಾಕಿದರೆ ಆಯಿತು. ಮೌಖಿಕವಾಗಿ ಮಾಡ್ಬೋದು ನೀವು. S2 is equal to 3 into 2² plus 2. S2 is equal to 3 into 2² is equal to 4 plus 2. S2 is equal to 12 plus 2. 4 into 3 ಅಂದರೆ 12 plus 2. S2 is equal to 14 ಆಯಿತು. ಸೊ ನಮಗೀಗ S3 minus S2 ಮಾಡಬೇಕು. A3 is equal to S3 minus S2, that is A3 is equal to 30 minus 14, that is equal to 16. 16 is the right answer, that is B. ಸೊ 10th ಕ್ವಶನ್, ಈ ಒಂದು ಪಾರ್ಟಿನ ಈ ಭಾಗದ ಲಾಸ್ಟ್ ಕ್ವಶನನ್ನು ನಿಮಗೆ ಅಟೆಂಪ್ಟ್ ಮಾಡ್ತಾ ಇದ್ದೀನಿ. 3x² minus 3 into 2x minus 4 is equal to 0. ವರ್ಗ ಸಮೀಕರಣವನ್ನು ಆದರ್ಶ ರೂಪ ax ವರ್ಗ ಪ್ಲಸ್ bx ಪ್ಲಸ್ c ಸಮ ಈಸ್ ಈಕ್ವಲ್ ಟು 0ಗೆ ತಂದಾಗ ದೊರಕುವ ಸ್ಥಿರಾಂಕ ಕಾನ್ಸ್ಟೆಂಟ್ ಎಷ್ಟು? ಇಂಗ್ಲೀಷಲ್ಲಿ ದ ಕಾನ್ಸ್ಟೆಂಟ್ ಟರ್ಮ್ ಇನ್ ದ ಕ್ವಾಡ್ರಾಟಿಕ್ ಈಕ್ವೇಷನ್ 3x² minus 3 into 2x minus 4 is equal to 0. After reducing it to the standard form ax square plus bx plus c is equal to 0 is ಅಂತ ಅಂದರೆ ಇದನ್ನು ಸ್ಟ್ಯಾಂಡರ್ಡ್ ಫಾರ್ಮ್ಗೆ ತರಬೇಕು. ಸೊ ಈಕ್ವೇಷನ್ ಕೊಟ್ಟದ್ದೇನು? 3x² minus 3 into 2x minus 4 is equal to 0. ಈ 3ಯಿಂದ ಮಲ್ಟಿಪ್ಲೈ ಮಾಡಿದಾಗ ಒಂದು ಈಕ್ವೇಷನ್ ಸಿಗುತ್ತೆ ನೋಡಿ. 3x² minus 3 into 2x ಮೈನಸ್ ನೋಡಿ, ಇದು ಮೈನಸ್ ಇದು ಮೈನಸ್ ಮೈನಸ್ 3 into 4 is equal to 0. ಸೊ 3x² minus 3 into 2 6x minus ಪ್ಲಸ್ ಆಯಿತು 3 into 4 12 is equal to 0. ಇದು ಕ್ವಾಡ್ರಾಟಿಕ್ ಈಕ್ವೇಷನ್ನ ಸ್ಟ್ಯಾಂಡರ್ಡ್ ಫಾರ್ಮ್ ಆಯಿತು. ಇಲ್ಲಿ ಸ್ಟ್ಯಾಂಡರ್ಡ್ ಫಾರ್ಮ್ ಆಗಿರೋದ್ರಿಂದ ಕಾನ್ಸ್ಟೆಂಟ್ ಏನು ಬಂತು ಅಂದರೆ 12, ಸಿ ಬದಲಲ್ಲಿ 12 ಬಂತು. ಸೊ 12. 12 is the right answer, that is D is the right answer ಆಗಿರುತ್ತದೆ, that is ಕಾನ್ಸ್ಟೆಂಟ್ ಆಗಿರುತ್ತದೆ. ಸೊ ಅದನ್ನು ಟಿಕ್ ಅಥವಾ ಶೇಡ್ ಮಾಡಿದರೆ ಆಯಿತು. ವಿದ್ಯಾರ್ಥಿಗಳೇ, ಇಷ್ಟು ಹೊತ್ತು 10 ಪ್ರಶ್ನೆಗಳನ್ನು ನಾನು ನಿಮಗೆ ಉತ್ತರಿಸಿದ್ದೇನೆ ಹಾಗೂ OMR ಶೀಟ್ ಬಗ್ಗೆ ಹೇಳಿದ್ದೇನೆ. ಇನ್ನು ಎಲ್ಲ ಪ್ರಶ್ನೆಗಳನ್ನ ಇದೇ ವಿಡಿಯೋ ಭಾಗದಲ್ಲಿ ನಾನು ಸಾಲ್ವ್ ಮಾಡಿದರೆ ಲೆಂತಿ ಆಗುತ್ತೆ ಅನ್ನೋ ಉದ್ದೇಶದಿಂದ ಉಳಿದ 10 ಪ್ರಶ್ನೆ ಹಾಗೆ ಉಳಿದ ಪಾರ್ಟನ್ನು ನಿಮ್ಮ ಮುಂದೆ ಮುಂದಿನ ವಿಡಿಯೋ ಭಾಗದಲ್ಲಿ ತರ್ತೇನೆ.
ಇಲ್ಲಿಗೆ ಈ ಒಂದು ವಿಡಿಯೋ ಭಾಗವನ್ನು ಮುಕ್ತಾಯಗೊಳ್ತೇನೆ. ದಯವಿಟ್ಟು ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಧನ್ಯವಾದಗಳು.